ನಿನ್ನೆ ನಿಂಗೆ ಅಷ್ಟೆಲ್ಲ ಬುದ್ಧಿವಾದ ಹೇಳಿದ್ಮೇಲೂ ಇವತ್ ನೀನು ಈ ಪತ್ರಿಕೆನ ನಿನ್ ಜೊತೆ ತಂದ್ಯಲ್ಲ, ಇದನ್ನ ನಂಗೆ ಕೊಡು ಶರತ್. ನಿನಗ್ ಗೊತ್ತಿದೆ ಅಲ್ವಾ ಈ ಯುಗಾಂತರ ನಿಷಿದ್ಧ ಅಂತ? ನಿಷಿದ್ಧ ಮಾಡಿದ್ ಯಾರು ಸತೀಶಣ್ಣ? ಬ್ರಿಟಿಷ್ ಅವರ? ನಾನು ಯಾಕೆ ಅವ್ರ ಮಾತು ಕೇಳಲಿ? ಅವ್ರು ನಮ್ಮ ದೇಶಕ್ಕೆ ಏನು? ಸಾಕ್ ಮಾಡು ಶರತ್, ಒಂದು ಮಾತು ಆಡ್ಬೇಡ ನೀನು. ಶರತ್, ಮನೇಲಿರೋರು ಯಾರಾದ್ರೂ ಈ ಪತ್ರಿಕೆನ ನೋಡಿದ್ರೆ ಏನಾಗುತ್ತೆ ಅಂತ ನಿಂಗೆ ಗೊತ್ತು ತಾನೆ? ಅದು ಅಲ್ಲದೆ ಎಲ್ಲ ಕಡೆ ಅನುಮಾನ ತುಂಬಿಕೊಂಡಿದೆ. ಹೀಗಿರುವಾಗ ಈ ಪತ್ರಿಕೆ ಯಾರ ಕೈಗಾದ್ರೂ ಸಿಕ್ಬಿಟ್ರೆ? ಶರತ್, ನಿನ್ ಮೇಲೆ ಎಲ್ರಿಗೂ ಬಹಳ ಕನ್ಸಿದೆ, ಬಹಳ ಭರವಸೆ ಇದೆ. ನೀನ್ ಆ ಭರವಸೆಗೆ ಬೆಲೆ ಕೊಡ್ಬೇಕು ತಾನೆ? ಸತೀಶಣ್ಣ, ನನ್ನ ಮಾತನ್ನ ಒಂದ್ಸಲ ಕೇಳಿ. ಶರತ್, ನಿನ್ ಮದ್ವೆ ವಿಷಯ ನಿಶ್ಚಯ ಆಗೋದ್ರಲ್ಲಿದೆ. ಮತ್ತೆ ಈ ಸಮಯದಲ್ಲಿ ಈ ಘಟನೆ ಅಕ್ಷಯ್ ಅವ್ರ ಮನೆಯವ್ರಿಗೆಲ್ಲ ಗೊತ್ತಾಗ್ಬಿಟ್ರೆ ಇನ್ನು ಸ್ವಲ್ಪ ದಿನದಲ್ಲೇ ನೀನ್ ಆ ಮನೆಗೆ ಅಳಿಯ ಆಗೋನಿದೀಯ. ಆ ಮನೆ ಎಲ್ಲಾ ವಿಷಯ ನೋಡ್ಕೊಳ್ಳೋ ಜವಾಬ್ದಾರಿ ನಿನ್ ಮೇಲೆ ಇರುತ್ತೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಅವರೆಲ್ಲ ಬಂದ್ಬಿಡ್ತಾರೆ. ಈ ವಿಷಯನ ಅಲ್ಲಿ ಯಾವ ಕಾರಣಕ್ಕೂ ಎತ್ತೋದ್ ಬೇಡ. ಮತ್ತೆ ಈ ಪತ್ರಿಕೆ ನನ್ನ ಹತ್ರನೇ ಇರುತ್ತೆ. ಶರತಣ್ಣ, ದೊಡ್ಡಣ್ಣ ಯಾಕದನ್ನ ತಗೊಂಡು ಹೋಗಿದ್ದು? ಅದನ್ನ ನಾವು ಓದೋ ಹಾಗಿಲ್ವಾ? ಬೇರೆ ಭಾಷೆಲಿದೆ ಅಂತನಾ? ಅರೆ, ಅದನ್ನ ಓದೋದ್ರಿಂದ ನಾನು ಭಾಷೆ ಕಲಿತಿದ್ದೆ. ಶರತಣ್ಣ, ನಾನು ಈಗಲೇ ಹೋಗಿ ಅದನ್ನ ತಗೊಂಡ್ಬರ್ತೀನಿ. ಸುಭಿ, ಬೇಡ 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 ಸುಭಿ, ಬೇಡ. ನಿನಗ ಆ ಭಾಷೆನ ನಾನು ಆಮೇಲೆ ಹೇಳ್ಕೊಡ್ತೀನಿ. ಕೇಳಿಲಿ, ಸತೀಶ್ ಅಣ್ಣ ನನ್ನ ಹತ್ರ ಒಂದು ಪತ್ರಿಕೆ ತಗೊಂಡು ಹೋದ್ರಲ್ಲ, ಅದ್ರ ವಿಷಯವಾಗಿ ಮನೇಲಿ ಯಾರಿಗೂ ಏನು ಹೇಳಕ್ ಹೋಗ್ಬೇಡ. ಬನ್ನಿ ಅಕ್ಷಯ್ ಅವ್ರೆ, ನಾವೆಲ್ಲ ನೀವು ಬರೋದನ್ನೇ ಕಾಯ್ತಾ ಇದ್ವಿ. ಶರತಣ್ಣ, ವಿಭಾಕ ಬಂದಿರ್ಬೇಕು. ನೀವು ಬರ್ತೀರಲ್ವಾ? ನಾನಂತೂ ಹೋಗ್ತೀನಪ್ಪ. ಶರತ್, ವಿಭಾವತಿ ಈಗ ಮನೆಗೆ ಬಂದಿದ್ದಾಳೆ. ಇವತ್ ನನಗೆ ನಿನ್ ನಿರ್ಧಾರ ಗೊತ್ತಾಗ್ಬೇಕು. ನೀನ್ ನನಗ್ ನಿಜ ಹೇಳು ಶರತ್, ನಿನಗ ಹುಡುಗಿ ಇಷ್ಟ ಆಗಿದ್ದಾಳ? ಅಮ್ಮ, ನಾನ್ ನಿಮ್ಗೆ ಮೊದ್ಲೇ ಹೇಳಿದೀನಿ, ಅಪ್ಪನ ಜೊತೆ ಮಾತಾಡಿ ನನಗೆ ಸ್ವಲ್ಪ ದಿನದ ಸಮಯ ಕೊಡ್ಸಿ ಅಂತ. ಅದನ್ನೇ ನಾನು ಕೇಳ್ತಿರೋದು. ನೋಡು, ವಿಭಾವತಿ ನಿನಗ್ ನಿಜವಾಗ್ಲೂ ಇಷ್ಟ ಆಗಿದ್ರೆ ನೀನ್ ಯಾಕೆ ಹೀಗ್ ಸಮಯ ಕೇಳ್ತಿದ್ಯಾ? ನನ್ ಕಾಲ್ ಮೇಲೆ ನಾನಿನ್ನೂ ನಿಂತ್ಕೊಂಡಿಲ್ಲ ಅಮ್ಮ. ಇದು ನೀನ್ ಯೋಚಿಸೋ ವಿಷಯ ಅಲ್ಲ ಶರತ್. ನಿಮ್ಮಪ್ಪ ಯಾವುದೇ ನಿರ್ಧಾರ ತಗೊಂಡ್ರು ಯೋಚನೆ ಮಾಡೇ ತಗೊಂಡಿರ್ತಾರೆ. ಯಾಕೆಂದ್ರೆ ಅವರು ವಿಚಾರವಂತರು. ಎಲ್ಲ ಗೊತ್ತಿದ್ದು ವಿಭಾವತಿ ಮನೆಯವ್ರು ಒಪ್ಕೊಂಡಿದ್ದಾರೆ ಅಂದ್ಮೇಲೆ ನಿನಗೇನ್ ಶರತ್ ಒಪ್ಕೊಳ್ಳೋದಕ್ಕೆ? ಏನಾದ್ರೂ ಮಾತಾಡು. ಅಮ್ಮ, ಅದು ನೋಡು ಶರತ್, ನಿನ್ ಮೇಲೆ ನಿಮ್ಮಪ್ಪನಿಗೆ ಬಹಳಷ್ಟು ಕನಸುಗಳಿದೆ. ನೀನು ನಿನ್ ಕರ್ತವ್ಯನ ಪೂರೈಸ್ತೀಯ ಅಂತ ನಮಗ್ ಭರವಸೆ ಇದೆ. ಇದೆಲ್ಲ ನಿಂಗೂ ಅರ್ಥ ಆಗುತ್ತಲ್ವಾ? ಅರ್ಥ ಆಗುತ್ತೆ. ಹಾಗಿದ್ರೆ ನೀನ್ ಪದೇ ಪದೇ ಯಾಕೆ ಸಮಯ ಕೇಳ್ತಿದ್ಯಾ ಹೇಳು ಶರತ್. ಅಮ್ಮ, ಒಂದ್ ಮಾತ್ ಕೇಳಲ್ಲ? ಕೇಳು. ಒಂದೇ ಸಲ ಎರಡು ಕರ್ತವ್ಯಗಳು ನನ್ ಮುಂದೆ ಬಂದಾಗ ನಾನು ಹೇಗ್ ನಿರ್ಧಾರ ಮಾಡಕ್ಕಾಗುತ್ತೆ? ಕರ್ತವ್ಯನ? ಎರಡು ಕರ್ತವ್ಯನ? ನನಗೇನು ಅರ್ಥ ಆಗ್ತಿಲ್ಲ. ಈ ಪರಿವಾರ, ನಿನ್ನಪ್ಪ ಅಮ್ಮ ತಮ್ಮಂದ್ರು ತಂಗಿರ್ ಹೊರತಾಗಿ ಮತ್ತಿನ್ಯಾರ ಜವಾಬ್ದಾರಿ ನಿನ್ ಮೇಲಿದೆ ಹೇಳು ಶರತ್. ಹೀಗ್ ಸುಮ್ನೆ ಇರ್ಬೇಡ ಶರತ್, ಉತ್ತರ ಕೊಡು. ನಿನ್ನಪ್ಪ ಯಾವ ವಿಷಯಕ್ಕೆ ಹೆದರ್ತಿದಾರೋ ಆ ವಿಷಯ ನಿಜ ಅಲ್ಲ ತಾನೆ? ನೀನು ಆ ಮಾಲಿ ಮಗನ್ ಹಾಗೆ ಯಾವ್ದೋ ತೊಂದ್ರೆಲಿ ಸಿಕ್ಕಾಕೊಂಡಿಲ್ಲ ಅಲ್ವಾ?
ನಿಂಗ್ ಗೊತ್ತಾ ವಿಭಾಕ, ದುರ್ಗಾದೇವಿ ಪೂಜೆ ಆದ್ಮೇಲೆ ನಾವೆಲ್ಲರೂ ಸೇರ್ಕೊಂಡು ಆ ಜಾಗದಲ್ಲಿ ಕುತ್ಕೊಂಡು ಒಟ್ಟಾಗಿ ತಿಂತಿದ್ವಿ. ಶರತಣ್ಣ ಯಾರಿಗೂ ಗೊತ್ತಾಗ್ದೆ ನಂಗೆ ಜಾಸ್ತಿ ರಸಗುಲ್ಲ ಕೊಡ್ತಾ ಇದ್ರು. ಯಾಕೆ ನೀನ್ ಯಾವಾಗ ನೋಡಿದ್ರು ಯೋಚಿಸ್ತಾನೆ ಇರ್ತೀಯಾ? ಇಷ್ಟೆಲ್ಲ ಚಿಂತೆ ಮಾಡ್ಬಾರ್ದಮ್ಮ. ನೋಡ್ತಿರು, ಶರತ್ತನ್ ಮದ್ವೆ ಆಗೋಳು ಒಳ್ಳೆ ಆಗಿರ್ತಾಳೆ. ನಡಿ, ನಾವು ಅಲ್ಲಿಗೆ ಹೋಗೋಣ. ನಡಿ. ಅಯ್ಯೋ ಸುಬಿ, ನಾನ್ ಮರ್ತೇ ಬಿಟ್ಟಿದ್ದೆ. ನಿನಗ್ ಸಿಹಿ ಇಷ್ಟ ಅಂತ ನಾನ್ ನಿನಗೇನೋ ತಂದಿದ್ದೆ. ಅದೇನು ಅಂತ ಗೊತ್ತಾ ನಿನಗೆ? ಕಣ್ಮುಚ್ಚು ಕಣ್ಮುಚ್ಚು. ಅದೇನು ಅಂದ್ರೆ ಮ್ಯಾಜಿಕ್. ತಗೋ ಇದನ್ನ, ತಗೋ, ಹಿಡ್ಕೋ. ಇದನ್ನ ಎಲ್ರ ಜೊತೆ ಹಂಚ್ಕೊಂಡ್ ತಿನ್ನು. ಥ್ಯಾಂಕ್ ಯು. ನನ್ ಶರತಣ್ಣ ಚಿಕ್ಕಮ್ಮವ ಎಲ್ರಿಗೂ ಹಂಚ್ಬಿಟ್ಟೆ ತಿನ್ನೋದು. ಸುಬಿ, ನೀನ್ ಇದನ್ನ ಶರತಣ್ಣನಿಗ್ ಮಾತ್ರ ಮರಿದೆ ಕೊಡ್ಬೇಕು ಅಲ್ವಾ ವಿಭಾ? ನೀವೆಲ್ರೂ ಮಾತ್ಗೂ ಯಾಕೆ ನಗ್ತೀರಾ? ನೀವೆಲ್ಲ ಇಲ್ಲಿದ್ದೀರಾ? ಪಾಪ ವಿಭಾವತಿಯವ್ರ ಅಮ್ಮ ಕೋಣೆಲ್ ಒಬ್ರೇ ಕೂತಿದ್ದಾರೆ. ಇಲ್ಲ, ಅಲ್ಲಿ ದೊಡ್ಡಮ್ಮ ಇದ್ದಾರೆ. ಅವ್ರು ಒಬ್ರೇ ಕೂತಿಲ್ಲ. ನಾವು ವಿಭಾವತಿಗೆ ಮನೆ ತೋರಿಸ್ತಾ ಇದ್ವಿ. ಏನ್ ನೋಡ್ತಿದ್ಯಾ ಪ್ರಭಾ? ಆಶೀರ್ವಾದ ಮಾಡು. ಅದಕ್ಕೆ ಅವಳು ಹೀಗ್ ನಿಂತಿರೋದು. ಆಶೀರ್ವಾದನ ಬಾಯಿಂದ ಹೇಳಿದ್ರೆ ನೀನ ಆಗೋದು. ಚಿಕ್ಕಮ್ಮ, ನಾವು ವಿಭಾವತಿನ ಕರ್ಕೊಂಡು ಮಹಡಿ ಮೇಲೆ ಹೋಗ್ಬೋದಾ? ಹೋಗಿ. ವಿಭಾಕ, ಬನ್ನಿ ನನ್ ಜೊತೆ, ನಾನ್ ನಿಮ್ನ ಕರ್ಕೊಂಡು ಹೋಗ್ತೀನಿ. ಬನ್ನಿ, ಆ ಕಡೆ ತೋರಿಸ್ತೀನಿ. ಅಲ್ಲಿ ತುಂಬಾ ಗಿಡಗಳಿದೆ. ಎಷ್ಟು ಚೆನ್ನಾಗಿದೆ ನಿಮ್ಮನೆ ಮಹಡಿ. ವಾ, ಇಲ್ಲಿ ಎಷ್ಟೊಂದು ಗಿಡಗಳು ಇವೆ. ಇದನ್ನೆಲ್ಲ ಯಾರ್ ನೆಟ್ಟಿದ್ದು ಸುಭಾಷ್? ನಾನೇ. ನೀನಾ? ನೀನ್ ನೆಟ್ಟ್ಯಾ? ತುಂಬಾ ಒಳ್ಳೇದು, ಒಳ್ಳೆ ಕೆಲ್ಸ ಮಾಡಿದ್ಯಾ. ಬನ್ನಿ ಇಲ್ಲಿ ನೋಡಿ, ಈ ಗಿಡನೂ ನಾನೇ ನೆಟ್ಟಿದ್ದು. ಹೌದಾ? ತುಂಬಾನೇ ಚೆನ್ನಾಗಿದೆ. ನಿಮ್ಗೆ ಗಿಡಗಳಂದ್ರೆ ಇಷ್ಟನಾ? ನಿಮ್ಗೆ ಗಿಡ ಇಷ್ಟ, ಗೀತೆಗಳು ಇಷ್ಟ, ಇನ್ನೇನೇನ್ ಇಷ್ಟ ಆಗುತ್ತೆ? ನನಗೆ ಇನ್ನು ಏನಿಷ್ಟ ಅಂದ್ರೆ ಈ ಗಾಳಿಪಟ. ಅದ್ ಸರಿ ಸುಭಾಷ್, ಇಲ್ಲಿ ಇಷ್ಟೊಂದು ಗಾಳಿಪಟ ಇದೆಯಲ್ಲ, ಇದನ್ ಯಾರು ಹಾರಿಸ್ತಾರೆ? ನೀನೇ ಹಾರಿಸ್ತ್ಯಾ? ನನ್ಗೆ ಗಾಳಿಪಟ ಹಾರ್ಸೋಕ್ ಬರೋದಿಲ್ಲ, ಆದ್ರೆ ಚಿಕ್ಕಮ್ಮವ ಹಾರಿಸ್ತಾರೆ. ನಿನಗ್ ಗಾಳಿಪಟ ಹಾರ್ಸೋಕ್ ಬರಲ್ವಾ? ನಾನಂತೂ ತುಂಬಾ ಚೆನ್ನಾಗಿ ಗಾಳಿಪಟ ಹಾರಿಸ್ತೀನಿ. ನಿಮ್ಗೆ ಗಾಳಿಪಟ ಹಾರ್ಸೋಕ್ ಬರುತ್ತಾ? ನನ್ಗೂ ಹೇಳ್ಕೊಡ್ತೀರಾ? ಕಲ್ತ್ಕೋತ್ಯಾ? ಹಿಡ್ಕೋ. ಹೀಗಲ್ಲ, ಹೀಗ್ ಹಿಡ್ಕೋಬೇಕು, ಆಗ್ಲೇ ನಿನಗೆ ಹಾರ್ಸೋಕ್ ಸುಲಭ. ಸರಿಯಾಗಿ ಹಿಡ್ಕೋ, ಸರಿನಾ? ಈಗ ನಿಧಾನವಾಗಿ ಬಿಡು. ಗಟ್ಟಿಯಾಗಿ ಹಿಡ್ಕೋಬೇಡ, ನಿಧಾನವಾಗಿ ಬಿಡು. ಅದನ್ನ ರಾಟೆ ನಿಧಾನವಾಗಿ ಹಿಡ್ಕೋ. ದಾರನ್ ಬಿಡು ಬಿಡು. ಹಾ, ಹೀಗೆ ನಿಧಾನವಾಗಿ. ಹಾ. ಪ್ರೋಮಿ ಅಕ್ಕ, ಅರೆ ಸುಭಾಷ್ ಮೇಲ್ಗಡೆ ಇದ್ರೆ ಏನಾಯ್ತು? ಅವನನ್ನ ಕರ್ಕೊಂಡ್ ಬರಕ್ಕೆ ಎಲ್ರ ಜೊತೆಲೆ ಬರ್ಬೇಕಾ? ಒಬ್ಬರು ಬಂದ್ರೆ ಸಾಕಲ್ವಾ? ಅಯ್ಯೋ ಹೋಗೋ, ಇರ್ಲಿ. ಅವನು ಶರತ್ ಅಣ್ಣನ್ ಮಾತನ್ ಬಿಟ್ಟು ಬೇರೆಯವ್ರ ಮಾತ್ ಕೇಳಲ್ಲ. ಏನೇ ಹೇಳೋದಿದ್ರು ನೀನೇ ಹೇಳ್ಬೇಕಲ್ವಾ? ನೀನ್ ಹೋಗು. ಅಲ್ಲ ಸತೀಶನ, ದಾರ ಬಿಡು ಸುಭಾಷ್. ರಾಟೆನ್ ಜೋರಾಗಿ ಹಿಡಿಬೇಡ, ನಿಧಾನವಾಗಿ ಬಿಡ್ತಿರು. ದಾರ ಬಿಡು ಸುಭಾಷ್, ದಾರ ಇನ್ನೂ ಬಿಡು. ಹೀಗೆ ಸುಬಿ ಅಲ್ಲೇ ಯಾಕೆ ನಿಂತಿದ್ದಾನೆ? ಏ ಸುಬಿ, ಏ ಸುಬಿ, ಏ ಬಾಯ್ಲಿ ಬಾಯ್ಲಿ ಬಾಯ್ಲಿ. ಬಾಯ್ಲಿ ಬಾಯ್ಲಿ.
ಬಿಡು ಸುಭಾಷ್, ದಾರ ಇನ್ನೂ ಬಿಡು. ಈ ಪಟ ನಾನಿವತ್ತು ಕತ್ತರಿಸ್ತೀನಿ. ಬಿಡು, ದಾರ ಬಿಡು. ಬಿಡು ಬಿಡು ಬಿಡು, ದಾರ ಬಿಡ್ತಾ ಇರು ನೀನು, ಬಿಡು. ಹಾ, ನೀವಾ? ತಗೊಳ್ಳಿ, ನೀವೆಲ್ಲ ಪುಸ್ತಕನೂ ಓದಿ. ತೋರ್ಸು. ಪ್ರತಿ ವರ್ಷ ನಾನು ಹುಟ್ಟಿದ ದಿನ ಶರತಣ್ಣ ಒಂದು ಪುಸ್ತಕ ಕೊಡ್ತಾರೆ. ಹೌದಾ? ಇಲ್ಲಿಡು. ಸುಭಾಷ್, ಇದೇನಿದು? ಪುಸ್ತಕದ ಮಧ್ಯ ಎಲೆ? ಇದು ನಾನ್ ನೆಟ್ಟಿರೋ ಮೊದಲನೇ ಗಿಡದ ಎಲೆ. ನಿಮ್ಗೆ ಗೊತ್ತಾ, ಈ ಎಲೆ ಒಣಗೋಗ್ತಿತ್ತಲ್ಲ, ಆಗ ನಾನು ತುಂಬಾ ಹತ್ತಿದ್ದೆ. ಗಿಡ ಸತ್ತೇ ಹೋಯ್ತೇನೋ ಅಂದ್ಕೊಂಡೆ. ಆಗ ಶರತಣ್ಣ ಏನ್ ಹೇಳಿದ್ರು ಗೊತ್ತಾ? ಹೀಗೆಲ್ಲ ಆಗ್ತಾ ಇರುತ್ತೆ, ಗಿಡ ಸಾಯಲ್ಲ ಅಂತಂದ್ರು. ಮತ್ತವತ್ತಿಂದ ಆ ಗಿಡದ ಎಲೆನ ನಾನು ನನ್ನ ಪುಸ್ತಕದಲ್ಲೇ ಇಟ್ಟಿದ್ದೀನಿ. ವಿಭಾ ಅಕ್ಕ, ನಾನೀಗ ಈ ಎಲೆನ ನಿಮಗೆ ಕೊಟ್ರೆ ಇದನ್ನ ನೀವು ಇಟ್ಕೋತೀರಾ? ಖಂಡಿತ ಇಟ್ಕೋತೀನಿ ಸುಭಾಷ್. ನೀನೆಷ್ಟು ಪ್ರೀತಿಯಿಂದ ಇಟ್ಕೊಂಡಿರೋ ವಸ್ತುನ ನನಗ್ ಕೊಡ್ತೀಯ ಅಂದ್ರೆ ನಾನು ಇಟ್ಕೊಳ್ದೆ ಇರ್ತೀನ? ಶರತಣ್ಣ, ಇಲ್ಲಿ ಬನ್ನಿ, ಇಲ್ಲಿ ಬಂದು ಕುತ್ಕೊಳ್ಳಿ. ನಿಮ್ಗೆ ಗೊತ್ತಾ ವಿಭಾ ಅಕ್ಕ, ನೀವು ಮಾಡ್ಕೊಟ್ಟಿರೋ ಟೇಬಲ್ ಕ್ಲಾತ್ನ ಲಾವಣ್ಯ ಅಕ್ಕ ಶರತಣ್ಣನ್ ಕೋಣೆಲ್ ಹಾಕಿದ್ದಾರೆ. ಅದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಶರತಣ್ಣ? ನಿಮ್ ತಂದೆಯವರು ನಿಮ್ಗೋಸ್ಕರ ಕಾಯ್ತಿದ್ದಾರೆ, ನಿಮ್ಮನ್ನ ಕರೀತಿದ್ರು. ಜಾನಕಿನಾಥ್ ಅವರೇ, ನಾವಿನ್ ಬರ್ತೀವಿ. ಆಗ್ಲಿ, ಮತ್ತೆ ಸಿಗೋಣ. ವಿಭಾ ಅಮ್ಮ ಮತ್ತೆ ವಿಭಾ ಬಂದ್ಬಿಟ್ರೆ ನಾವಿನ್ ಹೊರಟ್ಬಿಡ್ತೀವಿ. ಅಕ್ಷಯ್ ಅವ್ರೆ, ಹಾ ಕಟಕ್ನಲ್ಲಿರೋ ನಮ್ಮ ಮನೆಗೆ ನೀವು ಖಂಡಿತವಾಗ್ಲೂ ಬರ್ಲೇಬೇಕು. ಹಾ, ಖಂಡಿತ ಖಂಡಿತ. ಯಾಕಂದ್ರೆ ವಿಭಾವತಿ ಮದ್ವೆ ಆದ್ಮೇಲೆ ಅಲ್ಲೇ ಇರ್ತಾಳಲ್ವಾ, ಅದಕ್ಕೆ ನೀವು ಆ ಮನೆನೂ ನೋಡ್ಬೇಕಲ್ವಾ. ಖಂಡಿತವಾಗ್ಲೂ ಬರ್ತೀವಿ. ಶರತ್ನ ದೊಡ್ಡಣ್ಣ ಸತೀಶ್ನ ಮದ್ವೆ ನಿಶ್ಚಯ ಆಗ್ತಿದ್ದ ಹಾಗೆ ನಾವೆಲ್ಲ ಇಲ್ಲಿಂದ ವಾಪಸ್ ಹೊರಡ್ತೀವಿ. ಅಲ್ಲಿವರೆಗೂ ನಾವ್ ಇಲ್ಲೇ ಇರ್ತೀವಿ. ಸರಿ, ನೀವೆಲ್ಲ ಒಂದು ನಿರ್ಧಾರಕ್ಕೆ ಬಂದು ನಮ್ಗೊಂದು ಮಾತು ತಿಳಿಸಿ. ಯಾಕೆಂದ್ರೆ ವಿಭಾಳಮ್ಮ ಸ್ವಲ್ಪ ಗಡಿಬಿಡಿ ಮಾಡ್ತಾ ಇದ್ದಾಳೆ. ಅವಳಿಗೆ ಸ್ವಲ್ಪ ಯೋಚನೆ, ಸುತ್ತಮುತ್ತ ಪರಿಸ್ಥಿತಿ ಸರಿ ಇಲ್ವಲ್ಲ, ಧರಣಿಗಳು ನಡೀತೇವೆ, ಹುಡುಗರೆಲ್ಲ ಸ್ವದೇಶಿ ಹೆಸರಲ್ಲಿ ಅಲ್ಲಿ ಇಲ್ಲಿ ಓಡಾಡ್ತಿದ್ದಾರೆ, ಪರಿವಾರದ ಕಡೆ ಗಮನನೇ ಕೊಡ್ತಾ ಇಲ್ಲ ಅಂತ. ಅವಳು ವಿಭಾಗೆ ಒಬ್ಬ ಒಳ್ಳೆ ಹುಡುಗ ಸಿಗೋದಿಲ್ಲ ಅಂದ್ಕೊಂಡಿದ್ದಾಳೆ. ಆದ್ರೆ ನಿಮ್ಮ ಎರಡನೇ ಹುಡುಗನ್ ನೋಡಿದ್ಮೇಲೆ ನಮ್ಮ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಯ್ತು. ಬೇರೆ ಹುಡುಗರ ತರ ಅಲ್ವಲ್ಲ. ನೀವ್ ಹೇಳಿದ್ದು ಸರಿನೇ ಅಕ್ಷಯ್ ಅವ್ರೆ. ಸರಿ, ಹಾಗಿದ್ರೆ ಕೋಲ್ಕತ್ತಾದ ನಂತರ ನಮ್ ಭೇಟಿ ಏನಿದ್ರು ಕಟಕ್ನಲ್ಲಿ ಆಗುತ್ತೆ. ಹಾ, ಖಂಡಿತ ಖಂಡಿತ. ನಾವೇನ್ ಬರ್ತೀವಿ. ಹೋಗ್ ಬನ್ನಿ. ಇಲ್ಲಿದೆ. ಈ ಪೇಪರ್ನೇ ದೊಡ್ಡಣ್ಣ ಶರತಣ್ಣನಿಂದ ತಗೊಂಡು ಹೋಗಿದ್ದು. ನನ್ಗಿದನ್ನ ಓದೋಕ್ಕಾಗುತ್ತಾ? ಪ್ರಯತ್ನ ಮಾಡ್ತೀನಿ. ಯುಗ. ಸುಭಿ, ಏನ್ ಮಾಡ್ತಿದ್ಯಾ ನೀನು? ಪತ್ರಿಕೆ ಓದ್ತಾ ಇದ್ದೀನಿ. ನೀನ್ ಇದನ್ನ ಓದೋ ಅವಶ್ಯಕತೆ ಇಲ್ಲ. ಶರತ್, ನೀನ್ ಇಲ್ಲಿದ್ಯಾ? ಒಂದ್ ವಿಷಯ ಹೇಳ್ಬೇಕಿತ್ತು. ಏನಾಯ್ತು ಅನು ಚಿಕ್ಕಮ್ಮ? ಅರವಿಂದ್ ಅಣ್ಣನ ಪೊಲೀಸರು ಬಂಧಿಸಿದ್ದಾರೆ. ಏನ್ ಹೇಳ್ತಾ ಇದ್ದೀರಾ ನೀವು? ಶ್ರೀ ಅರವಿಂದ್ ಘೋಷ್ ಅವರನ್ನ ಬಂಧಿಸಿದಾರ? ಹಾ,
ನನಗ್ ನಂಬೋಕೆ ಆಗ್ತಿಲ್ಲ. ಅವ್ರೆಂತ ಮನುಷ್ಯ. ಅವ್ರ ಲೇಖನಕ್ಕಾಗಿ ಅವ್ರನ್ನ ಪೊಲೀಸರು ಬಂಧಿಸಿರೋದು. ಮ್ಯಾಜಿಸ್ಟ್ರೇಟ್ ಯಾರು ಅಂತ ಗೊತ್ತಾ? ಕಿಂಗ್ಸ್ ಫೋರ್ಡ್. ಅವರೇ ತೀರ್ಪು ಕೊಡೋದು. ಏನ್ ಹೇಳ್ತಾ ಇದ್ದೀರಾ ನೀವು? ಡಗ್ಲಸ್ ಕಿಂಗ್ಸ್ ಫೋರ್ಡ್ ಯಾರು ಅವ್ರನ್ನ ಇಷ್ಟಪಡಲ್ಲ ಅಂತ ಕೇಳಿದ್ದೆ. ಅವರು ಬ್ರಿಟಿಷರ ಪರವಾಗೇ ಇರೋದು. ಭಾರತೀಯರು ಮನುಷ್ಯರೇ ಅಲ್ಲ ಅಂತಾರವರು. ಈಗ ಅರವಿಂದ್ ಅಣ್ಣನ್ ಗತಿ ಏನು? ನನಗೇನು ಗೊತ್ತಾಗ್ತಿಲ್ಲ. ನನಗ್ ತುಂಬಾ ಭಯ ಆಗ್ತಿದೆ. ಈಗೇನ್ ಮಾಡೋದು? ನೀನ್ ಅಲ್ಲಿಗೆ ಹೋಗ್ತೀಯಾ ಶರತ್? ಬಹುಶಃ ಹೋಗ್ತೀನಿ. ಆದ್ರೆ ನಿಮ್ಮನ್ನ ಕರ್ಕೊಂಡು ಹೋಗಕ್ಕಾಗಲ್ಲನೋ ಚಿಕ್ಕಮ್ಮ. ತುಂಬಾ ಕಷ್ಟ ಅದು. ಎಲ್ಲಿ ಹೋಗ್ತೀರಾ ನೀವಿಬ್ರು? ರೋನು, ನಿನಗೋಸ್ಕರ ಅಡ್ಗೆ ಮನೆಯಲ್ಲಿ ಮೊಟ್ಟೆ ಬೇಯಿಸಿಟ್ಟಿದ್ದೀನಿ. ಹೋಗ್ತೀನಿ. ಮೊಟ್ಟೆನಾ? ನಾವಿನ್ನೂ ಎಚ್ಚರಿಕೆ ವಹಿಸ್ಬೇಕಿತ್ತು ಅನ್ನೋ ಚಿಕ್ಕಮ್ಮ. ಅಲ್ಲಿಗೆ ನಾನು ಹೋಗ್ತೀನಿ. ಅನಂತ್ ಅವರು ಅಲ್ಲಿಗೆ ಬರ್ತಾರೆ. ಶರತಣ್ಣ, ನೀವು ನನ್ನನ್ನ ನಿಮ್ ಜೊತೆ ಕರ್ಕೊಂಡು ಹೋಗ್ತೀರಾ? ಇಲ್ಲ ಸುಭಿ, ನೀನನ್ನು ಕರ್ಕೊಂಡು ಹೋಗಕ್ಕಾಗಲ್ಲ. ಯಾಕೆ ಶರತಣ್ಣ? ಸುಬಿ ಶರತಣ್ಣ ಹೋಗ್ ಬರ್ಲಿ. ನಾವು ಮನೇಲೇ ಇರೋಣ. ನನ್ನನ್ನ ಕರ್ಕೊಂಡು ಹೋಗದೆ ಇದ್ರೆ ನಾನೇನು ತಿನ್ನೋದಿಲ್ಲ. ಸುಭಿ, ಎಲ್ಲಾ ಜಾಗಕ್ಕೂ ಎಲ್ರೂ ಹೋಗಕ್ ಆಗೋದಿಲ್ಲ. ಮತ್ ನೀವ್ಯಾಕೆ ಹೋಗ್ತಾ ಇದ್ದೀರಾ ಶರತಣ್ಣ? ಶ್ರೀ ಅರವಿಂದ್ ಘೋಷರನ್ನ ಬಂಧಿಸಿರೋದು ನನಗೆ ಸರಿ ಅನ್ನಿಸ್ತಾ ಇಲ್ಲ. ಅದಕ್ಕೆ ನಾನು ಹೋಗ್ತಾ ಇದ್ದೀನಿ. ಅವರು ಬ್ರಿಟಿಷರ ವಿರುದ್ಧ ಬರೀತಾರೆ ಅನ್ನೋದಕ್ಕೆ ಅವ್ರಿಗೆ ಇಷ್ಟು ದೊಡ್ಡ ಶಿಕ್ಷೆನಾ? ಅವ್ರು ಯಾಕೇನು ಹೇಳಕ್ಕಾಗಲ್ಲ? ಅಭಿವ್ಯಕ್ತಿ ಸ್ವಾತಂತ್ರ್ಯದ ಅಧಿಕಾರ ಎಲ್ರಿಗೂ ಇರಲೇಬೇಕಲ್ವಾ? ಮನ್ಸಿಗೆ ಬಂದಿದ್ದನ್ನ ಯಾರು ಯೋಚಿಸೋ ಹಾಗಿಲ್ವಾ? ಮಾತಾಡೋ ಹಾಗಿಲ್ವಾ? ನಾನು ನನ್ನ ಮನ್ಸಿಂದ ಫ್ರೇಜರ್ ಸಾಹೇಬ್ರು ಎದುರಿಗೆ ಕವಿತೆ ಹೇಳೋಕ್ಕಾಗ್ಲಿಲ್ಲ. ಎಲ್ರೂ ನನ್ನ ಬಾಯಿ ಮುಚ್ಚಿಸ್ಬಿಟ್ರು. ಇದ್ರರ್ಥ ಇವರು ಕೂಡ ಅನ್ಯಾಯ ಮಾಡಿದಾಗ? ಶರತ್, ಸುಬಿ ಈಗ ಚಿಕ್ಕವನಲ್ಲ, ಅವನ್ ದೊಡ್ಡವನಾಗಿದ್ದಾನೆ. ನನ್ನನ್ನ ಕರ್ಕೊಂಡು ಹೋಗಿ ಶರತಣ್ಣ, ಕರ್ಕೊಂಡು ಹೋಗಿ. ಹೋಗ್ತೀನಿ ಸುಭಿ, ನೀನನ್ನು ಕರ್ಕೊಂಡು ಹೋಗ್ತೀನಿ. ನಿನ್ನ ಈ ಚಿಕ್ಕ ವಯಸ್ಸಿಗೆ ಇಂಥ ಸೂಕ್ಷ್ಮವಾದ ವಿಚಾರ ಹೇಗ್ ಬಂತು ಸುಭಿ? ಫ್ರೇಜರ್ ಎದುರಿಗೆ ಬ್ರಿಟಿಷರ ವಿರೋಧಿ ಕವಿತೆನ ಹೇಳಕ್ ಬಿಡಲ್ಲ ಅನ್ನೋದನ್ನ, ಮತ್ತೆ ಶ್ರೀ ಅರವಿಂದ್ ಘೋಷರನ್ನ ಬ್ರಿಟಿಷರು ವಿರೋಧಿ ಲೇಖನ ಬರೆದಿದ್ದಕ್ಕೆ ಅರೆಸ್ಟ್ ಮಾಡಿದ್ದನ್ನ ಒಂದು ಮಾಡ್ತಿದ್ಯಲ್ಲ ಸುಭಿ. ನೀನಿನ್ನ ಚಿಕ್ಕವನು ಅನ್ಕೊಂಡು ನಾನು ತಪ್ಪು ಮಾಡಿದೆ. ದೇಶದ ಪರಿಸ್ಥಿತಿಯ ಬಗ್ಗೆ ನಿನಗೂ ಗೊತ್ತಿರಬೇಕು. ನಾವು ಹೋಗೋಣ. ಕೇಳಿಲಿ, ನಾಳೆ ಬೆಳಿಗ್ಗೆ ಆದ ಕೂಡಲೇ ಯಾರಾದ್ರೂ ಹೇಳೋದಕ್ಕೂ ಮೊದಲೇ ನಾವಿಲ್ಲಿಂದ ಹೊರಡೋಣ, ಸರಿನಾ? ಏನಾಯ್ತು? ಈಗ್ಲಾದ್ರೂ ಸ್ವಲ್ಪ ನಗು. ಬಹಳ ಗಂಭೀರತೆ ಕಲ್ತ್ಕೊಂಡಿದ್ಯಾ? ನಗು, ಸ್ವಲ್ಪ ನಗು. ನಾಳೆ ನಾವು ಅಣ್ಣ ತಮ್ಮ ಹೋಗಿ ಅವರ ಸಮರ್ಥನೆ ಮಾಡ್ತೀವಿ. ಮನಸ್ಸಿಂದ ಬಯಸೋದಿಷ್ಟೇ, ಅರವಿಂದ್ ಘೋಷ್ ಅವರ ಬಿಡುಗಡೆ ಆಗ್ಲೇಬೇಕು. ಶರತಣ್ಣ, ಇಷ್ಟೊಂದು ಪೊಲೀಸ್ ಯಾಕೆ? ಅದೇ ನನಗೂ ಅರ್ಥ ಆಗ್ತಿಲ್ಲ ಸುಬ್ಬಿ. ಇಷ್ಟೊಂದು ಪೊಲೀಸರು ಯಾಕೆ? ಅಲ್ಲಿ ನೋಡು, ಅರವಿಂದ್ ಘೋಷ್ ಅವರು ಬರ್ತಿದ್ದಾರೆ. ಇವತ್ತು ನನಗೆ ನಾಚಿಕೆ ಆಗ್ತಿದೆ ಸುಭಿ. ಬ್ರಿಟಿಷರು ಇವರಂತ ಒಬ್ಬ ಮಹಾನ್ ವ್ಯಕ್ತಿಯನ್ನ ಬಂಧಿಸಿದ್ದಾರೆ.
ಸುಶೀಲ್ ಸುಶೀಲ್ ಬಿಡಿ ಎಲ್ಲ ನೋಡ್ಕೊಂಡು ನಾವು ಸುಮ್ಮನೆ ಇರ್ಬೇಕಾ? ನಮ್ಮ ನಾಯಕರಾದ ಅರವಿಂದ್ ಘೋಷ್ ಅವ್ರನ್ನ ಅವರು ಬಂಧಿಸಿದ್ದಾರೆ. ಅವ್ರ ಕೈಗೆ ಬೇಡಿನ ಹಾಕಿದ್ದಾರೆ. ಇದನ್ನೆಲ್ಲ ನೋಡ್ಕೊಂಡು ನಾವು ಸುಮ್ಮನೆ ಇರ್ಬೇಕಾ? ಆಗೋದಿಲ್ಲ. ನೋಡಿ, ಅವರು ನಮ್ಮೆಲ್ಲರೂ ಹಾಗೆ ಸಾಮಾನ್ಯ ವ್ಯಕ್ತಿ ಅಲ್ಲ. ಇನ್ನು ನಾನು ಸುಮ್ಮನೆ ಇರೋದಕ್ಕಾಗೋದಿಲ್ಲ. ಅನಂತಣ್ಣ, ನನ್ನ ತಡಿಬೇಡಿ. ಬಿಡಿ ಬಿಡಿ. ಬೇಡ ಸುಶೀಲ್, ಸುಶೀಲ್. ಶರತಣ್ಣ, ಅಲ್ಲಿ ನೋಡಿ ಅನಂತಣ್ಣ. ಅನಂತಣ್ಣ, ದಯವಿಟ್ಟು ನನ್ನ ಬಿಟ್ಬಿಡಿ. ಅವರೆಲ್ಲ ಸೇರ್ಕೊಂಡು ಅವ್ರನ್ನ ಯಾಕೆ ತಡೀತಿದ್ದಾರೆ? ಅನಂತಣ್ಣನ ಜೊತೆ ಇರೋರೆಲ್ಲ ಯಾರು? ಅವರೆಲ್ಲ ಏನ್ ಮಾಡ್ಬೇಕು ಅಂತಿದ್ದಾರೆ? ನನ್ನನ್ನ ಬೇಗ ಇಲ್ಲಿಂದ ಒಳಗೆ ಕರ್ಕೊಂಡು ಹೋದ್ರೇನೆ ಒಳ್ಳೇದು. ದಯವಿಟ್ಟು ನನ್ನನ್ನ ಬೇಗ ಕರ್ಕೊಂಡು ಹೋಗಿ ಇಲ್ಲಿಂದ. ಖುದಿರಾಮ್, ಖುದಿರಾಮ್, ಖುದಿರಾಮ್. ಒಂದೇ ಮಾತರಂ, 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 ಒಂದೇ ಮಾತರಂ. ಅರವಿಂದ್ ಅಣ್ಣನ ನನ್ನ ಹೆಣದ ಮೇಲೆ ಕರ್ಕೊಂಡು ಹೋಗಿ ಸಾಹೇಬ್ರೆ, ಹೋಗಿ. ಮಾತರಂ, ಒಂದೇ ಮಾತರಂ, ಒಂದೇ ಮಾತರಂ, ಒಂದೇ ಮಾತರಂ. ಅಯ್ಯೋ ದೇವ್ರೆ, ಪೊಲೀಸ್ನವ್ರು ಇವ್ರನ್ನ ಗುರ್ತು ಹಿಡಿದಿದ್ರೆ ಸಾಕು. Arrest him. ಇಲ್ಲ, ಅಣ್ಣ ಏನ್ ಮಾಡಿದ್ರು? ಏನಾಯ್ತು? ಪೊಲೀಸರು ಅಣ್ಣನ ಯಾಕೆ ಹಿಡ್ಕೊಂಡು ಹೋಗ್ತಿದ್ದಾರೆ ಶರತಣ್ಣ? ನನ್ನನ್ನು ಕರ್ಕೊಂಡು ಹೋಗಿ, ಬೇಗ ನನ್ನನ್ನು ಇಲ್ಲಿಂದ ಕರ್ಕೊಂಡು ಹೋಗಿ. ಅರವಿಂದ್ ಘೋಷ್ನ ಕರ್ಕೊಂಡು ಹೋಗಿ. ಸುಭಿ, ಸುಭಿ ಇಲ್ಲಿರೋದು ಒಳ್ಳೇದಲ್ಲ. ನಡಿ ಮನೆಗೆ. ಇಲ್ಲೇನಾದ್ರೂ ಅನಾಹುತ ಇಲ್ಲ ಆಗ್ಬೋದು. ಶರತಣ್ಣ, ಇಲ್ಲ. ನನ್ನ ಅಣ್ಣನ ನೋಡ್ಬೇಕು. ಅವ್ರು ಯಾವ ತಪ್ಪು ಮಾಡಿದ್ದಾರೆ ಅಂತ ಪೊಲೀಸರು ಅವ್ರನ್ನ ಹಿಡ್ಕೊಂಡು ಹೋಗ್ತಿದ್ದಾರೆ. ಸುಮ್ನಿರು ಅಂದ್ರೆ ಸುಮ್ನಿರ್ಬೇಕು ಸುಭಿ. ನಾನು ಹೇಳ್ತಾ ಇದೀನಲ್ಲ, ಮನೆಗೆ ನಡಿ. ನಾನೆಲ್ಲೂ ಬರಲ್ಲ ಶರತಣ್ಣ. ನನಗೆ ಗೊತ್ತಾಗ್ಬೇಕು. ಹೇಳಿ, ಪೊಲೀಸರು ಅವ್ರನ್ನ ಯಾಕೆ ಹಿಡ್ಕೊಂಡು ಹೋಗಿದ್ದಾರೆ? ಅವರು ನಮ್ಮ ಹಾಗೆ ಬೆಂಬಲ ನೀಡೋಗ್ತಾನೆ ಬಂದಿದ್ದು. ಮತ್ ಯಾಕೆ ಅವ್ರನ್ನ ಹಿಡ್ಕೊಂಡು ಹೋಗಿದ್ದು? ಹೇಳಿ ಶರತಣ್ಣ, ಯಾಕೆ? ನನಗೆ ಗೊತ್ತಿಲ್ಲ ಸುಭಿ. ಅವ್ರಿಗೆ ಈಗ ಏನ್ ಮಾಡ್ತಾರೋ ಗೊತ್ತಿಲ್ಲ. ಆದ್ರೆ ಕಿಂಗ್ಸ್ ಫೋರ್ಟ್ ತುಂಬಾ ಕೆಟ್ಟ ಮನುಷ್ಯ. ಇಲ್ಲಿರೋದು ಒಳ್ಳೇದಲ್ಲ. ನನ್ನ ಜೊತೆ ಮನೆಗೆ ನಡಿ ಬಾ. ಶರತಣ್ಣ, ಆ ಅಣ್ಣನು ವೀರು ಕಾಕನ್ ಸಾಯಿಸ್ದಾಗೆ ಸಾಯಿಸ್ಬಿಡ್ತಾರಾ? ಒಂದೇ ಮಾತರಂ, 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 ಒಂದೇ ಮಾತರಂ. ಶರತಣ್ಣ, ಆ ಅಣ್ಣ ಕುರ್ತಾ ಹಾಕೊಂಡಿದ್ರಲ್ವಾ? ಆ ಕುರ್ತಾ ಎಲ್ಲಿ? ಮತ್ ಪೊಲೀಸ್ ಕೈಯಲ್ಲಿ ಲಾಠಿ ಹಾಕಿದೆ. ಒಂದೇ ಮಾತರಂ, ಒಂದೇ ಮಾತರಂ. ಕಾನೂನಿನ ಕೆಲಸಕ್ಕೆ ತೊಂದರೆ ಕೊಟ್ಟಿರೋ ಅಪರಾಧದಲ್ಲಿ ಸುಶೀಲ್ಗೆ ಎಲ್ಲರ ಎದುರು ಲಾಠಿಯಿಂದ ಹೊಡೆಯೋ ಶಿಕ್ಷೆ ಕೊಡ್ತೀವಿ. ಹೊಡೀರಿ ಸಾಹೇಬ್ರೆ, ಹೊಡೀರಿ. ಒಂದೇ ಮಾತರಂ. ಅನಂತ್, ಅವನಿಗೆ ಸುಮ್ನಿರೋದಕ್ಕೆ ಹೇಳು ಅನಂತ್. ನಾವ್ ಇವಾಗ್ಲೂ ಸುಮ್ನೆ ಇರ್ಬೇಕಾ? ಹೇಮಣ್ಣ, ಒಂದ್ಸಲ ಅನುಮತಿ ಕೊಡಿ. ನಾವಿನ್ನು ಹೀಗೆ ಸುಮ್ನೆ ಇರೋಕ್ಕಾಗುತ್ತಾ? ಯಾಕೆ? ಅವನು ಏನಕ್ಕೆ ಹೋದ ಅನಂತ್? ನಾನು ಅವನಿಗೆ ಬೇಡ ಅಂತ ಹೇಳಿದ್ನಲ್ಲ. ಈಗ ಅವನ ತಾಯಿಗೆ ನಾವು ಏನು ಅಂತ ಉತ್ತರ ಕೊಡೋದು? ಏನಾದ್ರೂ ಮಾಡಿ ಶರತಣ್ಣ, ಆ ಅಣ್ಣಂಗೆ ನೋವಾಗುತ್ತೆ. ಅವ್ರನ್ನ ಯಾರು ಹೊಡಿಬಾರ್ದು. ಏನಾದ್ರೂ ಮಾಡಿ ಶರತಣ್ಣ. ಹೊಡೀರಿ ನನ್ಗೆ, ಹೊಡೀರ. ಒಂದೇ ಮಾತರಂ, ಒಂದೇ ಮಾತರಂ, ಒಂದೇ ಮಾತರಂ. ಸುಹಿ, ಎಲ್ಲಿ ಹೋಗ್ತಿದ್ಯಾ ನೀನು? ಎಲ್ಲೂ ಹೋಗೋ ಆಗಿಲ್ಲ. ಶರತಣ್ಣ, ಅವರೆಲ್ಲ ಅಣ್ಣನ ಬಿಟ್ಬಿಡ್ಲಿ. ನನ್ನನ್ನು ಹೊಡಿಲಿ, ನನ್ನನ್ನು ಹೊಡಿರಿ. ಅವ್ರನ್ನ ಬಿಟ್ಬಿಡಿ ಶರತಣ್ಣ. ಹೇಳಿ ಅವ್ರಿಗೆ. ಏನೇನು ಮಾತಾಡ್ಬೇಡ ಸುಹಿ. ಸುಮ್ನಿರು, ಸುಮ್ನಿರು. ಒಂದೇ ಮಾತರಂ, ಒಂದೇ ಮಾತರಂ, ಒಂದೇ ಮಾತರಂ. ಸಾಕಾಯ್ತಾ? ಹೊಡೀರಿ ಸಾಹೇಬ್ರೆ. Inspector, chain him properly.
ಆಗ್ಲೇ ಇಂಡಿಯನ್ಸ್ ನೇಟಿವ್ಸ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಬ್ರಿಟಿಷ್ ಗವರ್ಮೆಂಟ್ ನ ಅಗೇನ್ಸ್ಟ್ ಆಗಿ ಹೊರಟ್ರೆ ಏನ್ ಪನಿಷ್ಮೆಂಟ್ ಸಿಗುತ್ತೆ ಅಂತ. ಸುಭಿ 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 ಎಲ್ಲಿದ್ಯಾ ನೀನು? ಸುಭಿ ಸುಭಿ ಇಷ್ಟು ಗಾಯ ಆಗಿದ್ದಕ್ಕೆ ನೋವಾಗ್ತಾ ಇದೆ. ಆ ಅಣ್ಣಂಗೆ ಅವಾಗಿಂದ ಹೊಡಿತಾ ಇದ್ದಾರೆ. ಅವರಿಗೆ ಎಷ್ಟು ನೋವಾಗ್ತಿರ್ಬೋದು. ಅವ್ರ ಮೈಯಿಂದ ರಕ್ತನೂ ಬರ್ತಾ ಇದೆ. ಪಾಪ ತುಂಬಾ ಕಷ್ಟ ಆಗ್ತಿರುತ್ತೆ. ಸುಭಿ 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 ಎಲ್ಲಿದ್ಯಾ ನೀನು? ಏ ಹುಡುಗ, ಏನ್ ಮಾಡ್ತಿದ್ಯಾ ಇಲ್ಲಿ? ನೋಡ್ತಾ ಇದ್ಯಾ ತಾನೆ, ಪೊಲೀಸರು ಎಲ್ರಿಗೂ ಹೊಡಿತಾ ಇದ್ದಾರೆ. ಅಲ್ಲಿ ನೋಡಿ, ಆ ಅಣ್ಣಂಗೆ ಎಷ್ಟು ಹೊಡಿತಾ ಇದ್ದಾರೆ. ಅವ್ರಿಗೆ ತುಂಬಾ ನೋವಾಗ್ತಿರ್ಬೋದು. ಅಯ್ಯೋ, ಮೊದ್ಲು ನಿನ್ ಜೀವನ ಉಳಿಸ್ಕೋ. ಪೊಲೀಸರು ಹೊಡೆದಾಕ್ತಾರೆ. ಹೋಗು ಇಲ್ಲಿಂದ, ಮೊದ್ಲು ಹೋಗು. ಒಂದೇ ಮಾತರಂ, ಒಂದೇ ಮಾತರಂ, ಒಂದೇ ಮಾತರಂ. ತುಂಬಾ ನೋವಾಗ್ತಾ ಇರುತ್ತೆ ಅವರಿಗೆ. ಅದೆಷ್ಟು ಕಷ್ಟ ಆಗ್ತಿದ್ಯೋ ಏನೋ. ಯಾರು ಪೊಲೀಸರನ್ನ ತಡಿತಾನೂ ಇಲ್ಲ. ಪೊಲೀಸರು ಅಲ್ಲಿಗೆ ಹೋಗೋಕ್ಕೂ ಬಿಡ್ತಾ ಇಲ್ಲ. ಸುಭಿ 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 ಎಲ್ಲಿದ್ಯಾ ನೀನು? ಸುಭಿ ಎಲ್ಲಿದ್ಯಾ ನೀನು? ಸುಭಿ ಸುಭಿ ಹೊಡಿಲೋ. ಒಂದೇ ಮಾತರಂ, ಒಂದೇ ಮಾತರಂ. ಯಾರಪ್ಪ ನೀನು? ಈ ಜಾಗ ಯಾವುದು ಅಂತನಾದ್ರೂ ಗೊತ್ತಾ ನಿನಗೆ? ಸ್ಮಶಾನ. ನೀನು ಈ ಸ್ಮಶಾನದಲ್ಲಿ, ಅದು ಒಬ್ನೇ ಆ ನೀರಿನ ಮೇಲೆ ಕೋಪ ತೀರ್ಸ್ಕೊತಾ ಇದೀಯ. ಯಾಕೆ? ಏನಾಯ್ತು ಹೇಳು.
ಯಾಕಪ್ಪ ದಾರಿ ಮರ್ತೋಯ್ತಾ? ನಿನ್ ಮನೆ ಎಲ್ಲಿದೆ? ಆ ಸ್ವದೇಶಿ ಅಣ್ಣಂಗೆ ಪೊಲೀಸರು ಯಾಕೆ ಹೊಡಿತಿದ್ರು? ಅಷ್ಟೊಂದು ಕ್ರೂರಿಗಳ ಅವರು. ಪಾಪ ಅಣ್ಣ ಏನ್ ಮಾಡಿದ್ರು? ನೀನು ಅವನು ಪೆಟ್ಟು ತಿಂದಿದ್ದಕ್ಕೆ ಇಷ್ಟೊಂದು ಕೋಪಿಸ್ಕೊಂಡಿದ್ಯಾ? ಆ ಜಾಗಕ್ಕೆ ನಿನ್ನ ಯಾರು ಕರ್ಕೊಂಡು ಹೋಗಿದ್ರಪ್ಪ? ಶರತ್ ಅಣ್ಣ. ಪೊಲೀಸರು ಅಣ್ಣನ ಕರ್ಕೊಂಡೋಗಿ ಹೊಡೆಯೋದನ್ನ ನೋಡ್ದೆ. ನನ್ನ ಅಣ್ಣನ ಹತ್ರ ಹೋಗೋಕ್ಕೂ ಆಗ್ಲಿಲ್ಲ ಗೊತ್ತಾ. ಎಲ್ರೂ ಬೈದಿಂದ ಆ ಕಡೆ ಈ ಕಡೆ ಓಡೋಗ್ತಿದ್ರು. ಅವಾಗ್ಲೇ ಶರತ್ ಅಣ್ಣನಿಂದ ಕೈ ಬಿಡಿಸ್ಕೊಂಡ್ ಬಂದ್ಬಿಟ್ಟೆ. ನಿನ್ನ ಹೆಸರೇನಪ್ಪ? ನನ್ನ ಹೆಸರು ಸುಭಾಷ್. ಸುಭಾಷ್, ಒಳ್ಳೇದು. ನೀನು ನಿಶ್ಚಿಂತೆಯಿಂದ ನನ್ನ ಜೊತೆಗೆ ಬಾ. ಈ ಜಾಗ ನಿನಗೆ ಒಳ್ಳೇದಲ್ಲಪ್ಪ. ನಡಿ. ನಿಮ್ಗೇನಾದ್ರೂ ಗೊತ್ತಾ ಆ ಅಣ್ಣನ್ನ ಯಾಕೆ ಹೊಡೆದ್ರು ಅಂತ? ಹೇಳ್ತೀನಿ, ಎಲ್ಲ ಹೇಳ್ತೀನಿ. ಬಾ, ಮೊದಲು ಇಲ್ಲಿಂದ ಹೊರಡೋಣ. ನಿನ್ ಮನೆ ಎಲ್ಲಪ್ಪ ಇದೆ? ಕಟಕ್ನಲ್ಲಿ. ಕಟಕ್ನಲ್ಲ? ಇಲ್ಲಿ ದೊಡ್ಡಪ್ಪನ ಮನೆಗೆ ಬಂದಿದ್ದೆ. ಹಾಗಿದ್ರೆ ಮನೇಲೆಲ್ಲ ಚಿಂತೆ ಮಾಡ್ತಿರ್ತಾರೆ. ಇಲ್ಲಿ ಇಷ್ಟೊಂದು ಕತ್ಲಿದೆ, ಅದು ಅಲ್ಲದೆ ಎಲ್ಲ ಕಡೆ ಗಲಾಟೆ ನಡೀತಾ ಇದೆ. ನೀವಿನ್ನೂ ಹೇಳಲೇ ಇಲ್ಲ ಯಾಕೆ ಅವರು ಸ್ವದೇಶಿ ಅಣ್ಣಂಗೆ ಹೊಡೆದ್ರು ಅಂತ. ಪ್ರೋಮಿ, ನನ್ ಸುಬಿ ನನಗ್ ಸಿಗದೆ ಇದ್ರೆ ಏನ್ ಮಾಡೋದು ನಾನು? ಸಮಾಧಾನ ಮಾಡ್ಕೊಮ್ಮ, ಏನೂ ಆಗಲ್ಲ. ಅನುಚಿಕಮ್ಮ, ಇನ್ನು ಸಮಯ ಇದೆ. ನಿಜ ಏನು ಅಂತ ಹೇಳಿ. ಸುಬೀನ್ ಕರ್ಕೊಂಡು ಶರತ್ ಎಲ್ಲಿ ಹೋಗಿದ್ದಾನೆ ಅಂತ ಎಲ್ಲರಿಗೂ ಹೇಳಿ. ನಾನ್ ನಿಜ ಹೇಳ್ತಿದ್ದೀನಿ ಪ್ರೋಮಿ, ನನಗೇನು ಗೊತ್ತಿಲ್ಲ. ನಿಮಗ್ ಗೊತ್ತಿದೆ ಅನುಚಿಕಮ್ಮ, ನಿಮಗ್ ಎಲ್ಲ ಗೊತ್ತಿದೆ. ನೀವು ಬರೀ ಸುಳ್ಳು ಹೇಳ್ತಿದ್ದೀರಾ. ಪ್ರತಿ ಸಲ ನನಗೇನು ಗೊತ್ತಿಲ್ಲ ಅಂತ ನಾಟಕ ಮಾಡ್ತಿದ್ದೀರಲ್ಲ. ಇದನ್ನ ಮನೇಲಿರೋ ಉಳ್ದೋರೆಲ್ಲ ನಂಬೋದು, ಆದ್ರೆ ನಾನ್ ನಂಬಲ್ಲ. ಅನುಚಿಕಮ್ಮ, ಕೈ ಮುಗಿದ್ ಕೇಳ್ಕೊತಿದ್ದೀನಿ. ಅಮ್ಮನ್ ಸ್ಥಿತಿ ನೋಡಿ ನಿಜ ಏನು ಅಂತ ಹೇಳಿ. ಯಾಕೆ ಮಾತಾಡ್ತಿಲ್ಲ ನೀವು? ನೀನ್ ಸುಮ್ನಿರು ಪ್ರೋಮಿ. ನೀನ್ ಯಾಕೆ ಅನ್ನು ಹತ್ರ ಈ ತರ ಎಲ್ಲ ಮಾತಾಡ್ತಿದ್ಯಾ? ಈಗ ಅವಳಿಗೆ ನಿಜ ಏನಾದ್ರೂ ಗೊತ್ತಿದ್ರೆ ಅವಳು ನಮ್ಮ ಹತ್ರ ಹೇಳ್ತಿದ್ಲು ಅಲ್ವಾ? ನನಗ್ ಗೊತ್ತು ಅನು ಚಿಕ್ಕಮ್ಮ ಏನೋ ಮುಚ್ಚಿಡ್ತಿದ್ದಾರೆ. ನಿಜ ಹೇಳಿ ಚಿಕ್ಕಮ್ಮ. ನೀನ್ ಸುಮ್ನೆ ಇರು ಪ್ರೋಮಿ, ನನಗಿದೆಲ್ಲ ಇಷ್ಟ ಆಗ್ತಿಲ್ಲ. ಇವಳಿಗೆ ಸುಮ್ನೆ ಇರೋದಕ್ಕೆ ಹೇಳಿ ಅಕ್ಕ. ಬೆಳಿಗ್ಗೆಯಿಂದ ನನ್ನ ಇಬ್ರು ಮಕ್ಕಳು ಕಾಣಿಸ್ತಿಲ್ಲ. ಇಷ್ಟೆಲ್ಲ ಗೊತ್ತಿದ್ರು ಇವಳು ನನ್ನ ತಲೆ ತಿಂತಿದ್ದಾಳೆ. ಅಮ್ಮ ಅಮ್ಮ ಅಮ್ಮ, ಚಿಕ್ಕಮ್ಮ, ಶರತಣ್ಣ ಬಂದಿದ್ದಾರೆ. ಶರತ್ ಬನ್ನ? ಪ್ರಭಾ, ಕೇಳಿಸ್ಕೊಂಡ್ಯಾ? ಶರತ್ ಬಂದಂತೆ. ಸುಭಿ ಎಲ್ಲಿದ್ದಾನೆ? ಸುಭಿ? ಅವನ್ ಮನೆಗ್ ಬಂದ್ರೆ ಮೊದ್ಲು ನನ್ನ ಹತ್ರನೇ ಬರ್ತಿದ್ದ. ಇನ್ನೂ ಬಂದಿಲ್ವಾ ಅವನು? ಲಾವಣ್ಯ, ಹೋಗು. ಶರತ್ ಮತ್ತೆ ಸುಭಿ ಇಬ್ರು ಇಲ್ಲಿ ಕರ್ಕೊಂಡ್ ಬಾ. ಈಗ್ಲೇ ಹೋಗು, ಹೋಗು, ಬೇಗ ಹೋಗು. ಸುಭಿಯಲ್ಲಿ ಶರತ್? ಅಮ್ಮ, ಸುಭಿ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ. ಪ್ರಭಾ, ಸುಭಿ, ಪ್ರಭಾ, ಅಮ್ಮ, ಸುಭಿ, ಅಮ್ಮ, ಅಮ್ಮ, ಪ್ರಭಾ, ಅಯ್ಯೋ, ಅಮ್ಮ, ಏನಾಯ್ತಮ್ಮ? ಅಮ್ಮ, ಎದ್ದೇಳಿ. ಏನಾಯ್ತು ಪ್ರಭಾ? ಅಮ್ಮ, ಪ್ರಭಾ, ನೋಡಿಲಿ. ಅಮ್ಮ, ಕಣ್ಬಿಡು ಪ್ರಭಾ. ಅಮ್ಮ, ಏನಾಯ್ತು? ಅಮ್ಮ, ಕಣ್ಬಿಡಿ ಅಮ್ಮ. ಅಮ್ಮ, Oh my God! What is this? Oh my God! Oh my God! Hey, stop! You stop! Catch them!
ಎಲ್ಲಿಗೆ ಓಡೋಗ್ತಿದ್ಯಾ? Beat him! ಬೇಡ. ಏಯ್ ನಿಂತ್ಕೋ. ನೀವ್ ಯಾಕೆ ಹೊಡಿತಿದ್ದೀರಾ ಇವನಿಗೆ? ಇವನೇನ್ ಬೇಕು ಅಂತ ನಿಮ್ಗೆ ಹೊಡಿಲಿಲ್ಲ. ಇವ್ರು ಇನ್ನೂ ಚಿಕ್ಕವರು, ಆಟ ಆಡ್ತಿದ್ರು ಅಷ್ಟೇ. Hey, who are you? How dare you stop me like this? ನಾನು ಸುಭಾಷ್ ಚಂದ್ರ ಬೋಸ್. ನೀವು ಇವರಿಗೆ ಹೊಡಿಬಾರ್ದು. ನಾನು ಯಾವುದೇ ಕಾರಣಕ್ಕೂ ನಿಮ್ಗೆ ಹೊಡೆಯೋಕ್ ಬಿಡೋದಿಲ್ಲ. ಹೊಡಿಬೇಡಿ ಅಂತ ಹೇಳ್ದೆ ತಾನೆ, ಅರ್ಥ ಆಗ್ಲಿಲ್ವಾ? ಇವ್ರೇನು ಚಿಕ್ಕವರು. This boy had hit me. ಇವನು ನನಗೆ ಹೊಡೆದಿದ್ದಾನೆ. He will be ripped. ಇವನು ಚಿಕ್ಕ ಹುಡುಗ, ನೀವು ಇವನ್ನ ಹೊಡಿಬಾರ್ದು. ಹೊಡಿಲೇಬೇಕು ಅಂದ್ರೆ ನನ್ಗೆ ಹೊಡಿರಿ. ಅವನ ಪರವಾಗಿ ನಾನು ಏಟ್ ತಿಂತೀನಿ. ಇವನ್ಗೆ ಹೊಡೆದ್ರೆ ಏಟಾಗುತ್ತೆ. ಸ್ವದೇಶಿ ಅಣ್ಣಂಗೆ ಏಟಾಯ್ತಲ್ಲ ಹಾಗೆ. ನಿಮ್ಗೆ ಹೊಡೆದ್ರೆ ನೋವಾಗೋದಿಲ್ವಾ? ಸುಭಾಷ್ ಪುಟ್ಟ, ನಿನ್ ಬಾಯಿಲಿ. ನೋಡಿ, ನೀವೊಂದು ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ನೀವು ನಿಮ್ ದೇಶದಲ್ಲಿ ಹೀಗೆ ಮಾಡೋಂತ ಧೈರ್ಯ ಮಾಡ್ತಿದ್ರ? ನೀವು ಈ ಚಿಕ್ಕ ಹುಡುಗನ್ ತಪ್ಪನ್ನ ಕ್ಷಮಿಸೋದೇ ಒಳ್ಳೇದು ಅನ್ಸುತ್ತೆ ನಿಮ್ಗೆ. ಇಲ್ದೇ ಇದ್ರೆ ದೊಡ್ಡ ಅಶಾಂತಿ ಆಗೋ ಸಾಧ್ಯತೆ ಇದೆ. ನೋಡ್ತಾ ಇದ್ದೀರಲ್ಲ ದೇಶದ ಜನ ಎಷ್ಟು ಎಚ್ಚೆತ್ಕೊಂಡಿದ್ದಾರೆ ಅಂತ. ಸುಭಾಷ್ನಂತ ಚಿಕ್ಕ ಹುಡುಗನು ವಿರೋಧಿಸೋದಕ್ಕೆ ಮುಂದೆ ಬರ್ತಾ ಇದ್ದಾನೆ ಅಂದ್ರೆ ಸಿಕ್ಕೋರ್ನ ಹೊಡೆಯೋದನ್ನ ನಿಲ್ಸ್ಬಿಡಿ. ಎಚ್ಚೆತ್ಕೊಳ್ಳಿ ಸಾಹೇಬ್ರೆ, ಎಚ್ಚೆತ್ಕೊಳ್ಳಿ. ಬಾ ಸುಭಾಷ್. ನೀನ್ ಈಗ ಹೇಳು, ನಿನ್ನಮ್ಮ ಇದನ್ನ ನೋಡಿದ್ರೆ ಏನ್ ಹೇಳ್ತಾಳೆ? ಕೈ ಗಾಯ ಆಗಿದೆ, ಹಣೆಗೂ ಗಾಯ ಆಗಿದೆ, ನಿನಗೆ ನೋವಾಗ್ತಿಲ್ವಾ? ಆ ಅಣ್ಣಂಗಾದ ನೋವು ಮುಂದೆ ಇದೇನೂ ಅಲ್ಲ. ಅವ್ರಿಗೆ ತುಂಬಾ ನೋವಾಗಿರುತ್ತೆ. ಈ ಹುಡುಗ ತುಂಬಾ ಸಾಹಸಿ, ಭಾರಿ ಧೈರ್ಯವಂತ. ಇವನ ಮುಖದಲ್ಲಿ ಎಂತಹ ತೇಜಸ್ಸು. ಅಮ್ಮ, ಈ ನಿನ್ನ ಮಗನಲ್ಲಿ ಎಂತಹ ಶಕ್ತಿ ಇದೆ ನೋಡು. ನೀವೆಲ್ಲ ನನ್ ಸುಬಿನ ವಾಪಸ್ ಕರ್ಕೊಂಡ್ ಬನ್ನಿ. ಸುಬಿ ಸಿಗ್ಲಿಲ್ಲ ಅಂದ್ರೆ ಏನರ್ಥ? ಇದು ಕಟಕ್ ಅಲ್ಲ, ಕೋಲ್ಕತ್ತಾ. ಅವನಿಗೆ ಇಲ್ಲಿಂದ ಏನೂ ಗೊತ್ತಿಲ್ಲ. ಎಲ್ಲಿದ್ದಾನೆ ನನ್ ಮಗ? ಏನ್ ಮಾಡ್ತಿದ್ದಾನೋ ಏನೋ. ದಯವಿಟ್ಟು ನನ್ ಮಗನ ಕರ್ಕೊಂಡ್ ಬನ್ನಿ. ಶರತ್, ನನ್ ಮನ್ಸಲ್ಲಿ ಇದೇ ಪ್ರಶ್ನೆ ಮತ್ತೆ ಮತ್ತೆ ಬರ್ತಾ ಇದೆ. ನೀನ್ ಯಾಕೆ ಅಲ್ಲಿಗೆ ಹೋಗಿದ್ದೆ? ಮತ್ತೆ ಸುಭಿನ ಯಾಕೆ ಕರ್ಕೊಂಡು ಹೋಗಿದ್ದೆ ಅಲ್ಲಿಗೆ? ಉತ್ತರ ಕೊಡು ಶರತ್, ಉತ್ತರ ಕೊಡು. ನೀನ್ ಸುಮ್ನೆ ಇದ್ರೆ ನಿನ್ ಜವಾಬ್ದಾರಿ ಮುಗಿಯೋದಿಲ್ಲ. ಉತ್ತರ ಕೊಡು. ಯಾಕೆ ಸುಮ್ನೆ ಇದೆಯಾ? ಮಾತಾಡು. ಸುಭಿ, ನೀನ್ ಎಲ್ಲಿದ್ಯಾ? ನಿನ್ನ ಈ ಶರತ್ ಅಣ್ಣನ ಬಿಟ್ಟು ಎಲ್ಲಿಗೆ ಹೋದೆ? ಸ್ವದೇಶಿ ಹುಡುಗನ್ನ ಲಾಟಿಲ್ ಹೊಡೆಯೋದನ್ನ ನೋಡಿ ನಾನು ಏನು ಸಹಾಯ ಮಾಡಕ್ ಆಗ್ಲಿಲ್ಲ ಅಂತ ಇಷ್ಟು ದೊಡ್ಡ ಶಿಕ್ಷೆ ಕೊಟ್ಟೆ ನೀನ್ ಅಣ್ಣಂಗೆ. ಶರತ್, ನಿಜ ಹೇಳು ಶರತ್, ನನ್ ಸುಬಿ ಎಲ್ಲಿದ್ದಾನೆ? ಸುಭಿ ನನ್ನ ಕೈ ಬಿಡಿಸ್ಕೊಂಡು ಓಡ್ದ. ಅವನನ್ನ ತಡೆಯಕ್ಕಾಗ್ಲಿಲ್ಲ ನಂಗೆ. ಶರತ್, ನೀನ್ ಯಾಕೆ ಸುಬಿನ್ ಕರ್ಕೊಂಡು ಅಲ್ಲಿಗೆ ಹೋಗಿದ್ದೆ ಅಂತ ನೀನ್ ಹೋಗ್ಬಾರ್ದಾಗಿತ್ತು. ಪ್ರೋಮಿ, ಅಕ್ಕನ್ಗೆ ಈ ಹಾಲ್ ಕೊಡ್ಸು. ಬಾವಾ, ಮೊದ್ಲು ನಾವು ಸುಬಿನ ಹುಡ್ಕೋಣ. ಉಳ್ದಿರೋ ಮಾತೆಲ್ಲ ಆಮೇಲೆ ಮಾತಾಡ್ಬೋದು. ನಾವು ಅವನ್ನ ಮೊದ್ಲು ಹುಡುಕ್ಲೇಬೇಕು. ನೀವೊಂದ್ಸಲ ಠಾಣಿಗೆ ಹೋಗ್ ಬನ್ನಿ. ನೀವ್ ಅವ್ರ ಹತ್ರ ಮಾತಾಡಿ. ನೀವ್ ವಕೀಲ್ರಲ್ವಾ? ಹೇಗಾದ್ರೂ ಮಾಡಿ ಅವನ್ನ ಹುಡ್ಕಕ್ ಹೇಳಿ. ಪ್ರಭಾ, ನನಗೂ ಏನು ತೋಚ್ತಾ ಇಲ್ಲ. ಮಕ್ಕಳು ದೊಡ್ಡವರಾಗಿ ಅಪ್ಪನ ಚಿಂತೆನ ದೂರ ಮಾಡ್ತಾರಂತೆ. ಆದ್ರೆ ಇಲ್ಲಿ ಎಲ್ಲಾನು ಉಲ್ಟಾ ಆಗ್ತಾ ಇದೆ. ಯಾರ ಮೇಲೆ ನಾನು ತುಂಬಾ ಭರವಸೆ ಇಟ್ಕೊಂಡಿದ್ನೋ, ನನ್ನ ಮಗ ಶರತ್, ಅವನು ನನ್ನ ಆಸೆಗಳನ್ನೆಲ್ಲ ನುಚ್ಚು ನೂರು ಮಾಡ್ಬಿಟ್ಟಿದ್ದಾನೆ. ಶರತ್, ಶರತಣ್ಣ, ಶರತಣ್ಣ.
ಫೋಟೋದಲ್ಲಿರೋ ದೇವಿ ಯಾರು? ಇದು ಎಂತಹ ದೇವಿ ಅಂದ್ರೆ ಅದು ಮಾತೆ ಅಂತ ಕರ್ಸ್ಕೊಳ್ಳೋ ದೇವಿ, ಭಾರತ ಮಾತೆ. ಭಾರತ ಮಾತೆ ನಮ್ಮ ದೇಶದ ದೇವಿನ? ಈ ದೇವಿನೇ ನಮ್ಮ ಭಾರತ ಮಾತೆನಾ? ಇಲ್ಲಿ ನಾವು ಭಾರತ ಮಾತೆಗೆ ಪೂಜೆ ಮಾಡ್ತೀವಿ. ನಮ್ಮ ದೇಶದ ಮಾತೆ ಭಾರತ ಮಾತೆ. ಅಪ್ಪ, ನೀವೆಲ್ಲಿಗೆ ಹೋಗ್ತಾ ಇದ್ದೀರಾ? ನಾನು ವಿಚಾರಿಸೋದಕ್ಕೆ ಠಾಣೆಗೆ ಹೋಗ್ತಾ ಇದ್ದೀನಿ. ನಾನು ನಿಮ್ ಜೊತೆ ಬರ್ತೀನಿ ಅಪ್ಪ. ಬನ್ನಿ. ಹೋಗ್ರಪ್ಪ, ಈಗ ನೀವು ನಿಮ್ ಕೆಲಸ ಮಾಡ್ಕೊಳ್ಳಿ. ಹಾ ಸನಾತನ್, ಬಾ. ಇವನು ಸುಭಾಷ್ ಚಂದ್ರ ಬೋಸ್. ಇವನು ಕೋಲ್ಕತ್ತಾಗ್ ಬಂದಿದ್ದಾನೆ. ಇವರ ಪರಿವಾರದವರ ಮನೆ ಗೋದಾಲಯದಲ್ಲಿದೆ. ಆ ಗೋದಾಲಯದಲ್ಲಿ ಬೋಸ್ ಪರಿವಾರದ ಮನೆ ಎಲ್ಲಿದೆ ಅಂತ ಹುಡುಕಬೇಕು. ಒಂದು ವೇಳೆ ಗೊತ್ತಾದ್ರೆ ಸುಭಾಷ್ ಬಗ್ಗೆ ಅವ್ರಿಗೆ ಹೇಳಬೇಕು. ಅವರೆಲ್ಲರೂ ಇವನ್ ಬಗ್ಗೆನೇ ಚಿಂತೆ ಮಾಡ್ತಿರ್ತಾರೆ. ಹೋಗು. ಅಪ್ಪಣೆ. ಈ ಮಾತಿನ ಚೆನ್ನಾಗಿ ನೋಡು ಸುಭಾಷ್. ನಿನ್ನಂತ ಧೈರ್ಯವಂತ ಹುಡುಗರು ಚೆನ್ನಾಗಿ ನೋಡ್ಲೇಬೇಕು ಸುಭಾಷ್. ಇದೇ ನಮ್ಮ ಮಾತೆಯ ನಿಜವಾದ ರೂಪ. ಮಾತೆಯ ಕಾಲ್ ಕೆಳಗೆ ಕಮಲ ಇದೆ. ತಲೆ ಹಿಂದೆ ಪೂರ್ಣ ಚಂದ್ರ, ಅದರ ಹಿಂದೊಂದು ಪ್ರಭೆ. ಮಾತೆಗೆ 4 ಕೈ ಇದೆ. ಒಂದು ಕೈಯಲ್ಲಿ ವಸ್ತ್ರ, ಇನ್ನೊಂದು ಕೈಯಲ್ಲಿ ಧಾನ್ಯ, ಇನ್ನೊಂದು ಕೈಯಲ್ಲಿ ಗ್ರಂಥ, ಹಾಗೆ 4ನೇ ಕೈಯಲ್ಲಿ ರುದ್ರಾಕ್ಷಿ. ಇವಳು ನಮಗೆ ಅನ್ನ, ವಸ್ತ್ರ, ಶಿಕ್ಷಣ, ತ್ಯಾಗದ ಪ್ರತೀಕ ಇವಳು. ಆದ್ರೆ ನಮ್ಮ ಮಾತೆಗೆ ಬೇಡಿ ಹಾಕಿದ್ದಾರೆ. ಇವಳ ಕಾಲಿಗೆ ಬ್ರಿಟಿಷರು ಸರಪಳಿ ಹಾಕಿದ್ದಾರೆ.